press the bell icon on the YouTube app and never miss another update. ಹಲೋ, ಹಿಂದಿನ ಕ್ಲಾಸಲ್ಲಿ ತ್ರಿಭುಜಗಳು ಪಾಠದಲ್ಲಿ ನಾವು ಅಭ್ಯಾಸವನ್ನು ಮಾಡಿದ್ವಿ. ಅಭ್ಯಾಸ ಮಾಡಿದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ತ್ರಿಭುಜಗಳ ನಿರ್ಧಾರಕ ಗುಣಗಳು. ತ್ರಿಭುಜಗಳ ನಿರ್ಧಾರಕ ಗುಣಗಳು ಅಂದರೆ ಏನು ಅಂತ ಹೇಳಿದ್ದೆ ನಾನು ನಿಮಗೆ. ಎರಡು ತ್ರಿಭುಜಗಳು ಸಮರೂಪವಾಗಬೇಕಾದರೆ ಅನುರೂಪ ಕೋನಗಳು ಏನಾಗಿರಬೇಕು? ಸಮ ಆಗಿರಬೇಕು. ಅನುರೂಪ ಬಾಹುಗಳ ಅನುಪಾತ ಏನಾಗಿರಬೇಕು? ಸಮ ಆಗಿರಬೇಕು. ಅದು ಯಾವ ತ್ರಿಭುಜನಾದರೂ ತಗೋಬೋದು. ABCDEFPQR ಯಾವ್ದು ತಗೊಂಡ್ರು ನಾವು ಇದೇ ರೀತಿ ಅನುಪಾತವನ್ನು ಹಾಕಬೇಕಾಗುತ್ತೆ. ಅದಕ್ಕೆ ನಾನು ನಿಮಗೆ ಒಂದು ಉದಾಹರಣೆಯನ್ನು ತೋರಿಸಿದ್ದೆ. ಅದಾದಮೇಲೆ ನಾವು ಪ್ರಮೇಯ 2.3 ಎಷ್ಟನೇ ಪ್ರಮೇಯಕ್ಕೆ ಹೋಗಬೇಕು? ಪ್ರಮೇಯ 2.3. ಪ್ರಮೇಯ 2.3 ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿ ಇರುತ್ತವೆ. ಇದಕ್ಕೆ ನಾವೇನಂತ ಕರಿತೀವಿ? ಕೋನ ನಿರ್ಧಾರಕ ಗುಣ. ಇದಕ್ಕೆ ಏನಂತ ಕರಿತೀವಿ ನಾವು? ಕೋನ ಅಥವಾ ಎ ನಿರ್ಧಾರಕ ಗುಣ. ಈಗ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಅಂದರೆ ಎಗೆ ಡಿ, ಬಿಗೆ ಇ, ಸಿಗೆ ಎಫ್ ಅನುರೂಪ ಕೋನಗಳು ಸಮ ಆಗಿದ್ರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಾಹುಗಳ ಅನುಪಾತ ಏನಾಗಿರುತ್ತೆ? ಸಮ ಆಗಿರುತ್ತೆ ಅಥವಾ ಸಮಾನುಪಾತದಲ್ಲಿ ಇರುತ್ತವೆ. ಇದು ಪ್ರಮೇಯದ ಸ್ಟೇಟ್ಮೆಂಟನ್ನು ಎಕ್ಸಾಮಲ್ಲಿ ಅವರೇ ಕೊಟ್ಟಿರ್ತಾರೆ. ನೀವು ಅದು ಯಾವ ಪ್ರಮೇಯ ಅಂತ ಹೇಳಿ ಕಂಡುಹಿಡಿದು ಸಾಧನೆ ಮಾಡಬೇಕಾಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಕೋನ. ಯಾಕೆಂದರೆ ಕೋನಗಳ ಬಗ್ಗೆ ಸಂಬಂಧಪಟ್ಟಿರೋದ್ರಿಂದ ಇದಕ್ಕೆ ನಾವು ಕೋನ ನಿರ್ಧಾರಕ ಗುಣ ಅಂತ ಹೇಳಿ ಕರಿತೀವಿ. ಅದೇ ಥರ ಇದಕ್ಕೆ ಚಿತ್ರವನ್ನು ಹಾಕಿದರೆ, ನಾನು ಎರಡು ತ್ರಿಭುಜ ಹಾಕಬೇಕು. ಒಂದು ABC ಮತ್ತು ಇನ್ನೊಂದು ಯಾವುದು? DEF. ABCDEF. ಇಲ್ಲಿ ನಾನು ಬಿಂದುಗಳನ್ನು ಗುರುತಿಸಿದ್ದೀನಿ, P ಮತ್ತು Q. ಇದ್ರ ಪ್ರಕಾರ ನೀವು ಯಾವಾಗಲೂ ಬರಿಬೇಕಾದ್ರೆ ಏನು ಬರಿಬೇಕು? ಚಿತ್ರ, ದತ್ತ, ಸಾಧನೆಯ ರಚನೆ ಮತ್ತು ಸಾಧನೆ ಬರಿಬೇಕು. ಸ್ಟೆಪ್ಪಿಗೆ ಮಾರ್ಕ್ಸ್ ಇರೋದ್ರಿಂದ ಪ್ರತಿಯೊಂದನ್ನು ಸ್ಟೆಪ್ ಪ್ರಕಾರನೇ ಬರಿಬೇಕು. ಆದರೆ ಟೆಕ್ಸ್ಟ್ ಬುಕ್ಕಲ್ಲಿ ಸೇರಿಸಿ ಕೊಟ್ಟಿರೋದ್ರಿಂದ ನಾವು ಅದನ್ನು ಬೇರೆ ಮಾಡಿಕೊಂಡು ಬರೆಯೋಣ. ಆದ್ದರಿಂದ ದತ್ತ ಏನಾಗುತ್ತೆ? ದತ್ತವನ್ನು ಬರೆದಾಗ ಯಾವ ತ್ರಿಭುಜ ತಗೋಬೇಕು ನಾನು? ABC ಮತ್ತು DEF. ಯಾವ ತ್ರಿಭುಜ? ABC ತ್ರಿಭುಜ ಮತ್ತು DEF ತ್ರಿಭುಜಗಳಲ್ಲಿ ABC ತ್ರಿಭುಜ ಮತ್ತು DEF ತ್ರಿಭುಜಗಳಲ್ಲಿ ಎ ಕೋನ ಡಿ ಕೋನಕ್ಕೆ ಸಮ, ಬಿ ಕೋನ ಇ ಕೋನಕ್ಕೆ ಸಮ, ಸಿ ಕೋನ ಎಫ್ ಕೋನಕ್ಕೆ ಸಮ. ಎ ಕೋನ ಇಸ್ ಈಕ್ವಲ್ ಟು ಡಿ ಕೋನ, ಬಿ ಕೋನ ಇಸ್ ಈಕ್ವಲ್ ಟು ಇ ಕೋನ, ಸಿ ಕೋನ ಇಸ್ ಈಕ್ವಲ್ ಟು ಎಫ್ ಕೋನ.
ಇದನ್ನ ತಗೊಂಡಾಗ ನಾನು ಸಾಧನೀಯ ಏನನ್ನ ಸಾಧನೆ ಮಾಡಬೇಕು, ಬಾಹುಗಳ ಅನುಪಾತ. ಬಾಹುಗಳ ಅನುಪಾತ ಅಂದರೆ AB ಗೆ DE, AC ಗೆ DF, BCಗೆ EF. ಇದಕ್ಕೆ ಏನಂತ ಕರಿತೀವಿ ನಾವು, ಬಾಹುಗಳ ಅನುಪಾತ. ಆದ್ದರಿಂದ ಸಾಧನೀಯ ಏನಂತ ಬರಿಬೇಕು, AB ಗೆ ಯಾವುದು DE, AB/DE ಅಂತ ಬರಿಬೇಕು, ಇಸ್ ಈಕ್ವಲ್ ಟು BC/EF. ನೆಕ್ಸ್ಟು AC/DF, AC/DF. ಇದಕ್ಕೆ ಏನಂತ ಕರಿತೀವಿ, ಸಾಧನೀಯ ಅಂತ ಕರಿತೀವಿ. ದತ್ತ ಏನು, ಯಾವ್ಯಾವ ತ್ರಿಭುಜ ತಗೊಂಡಿದ್ದೀವಿ, ABC ತ್ರಿಭುಜ ಮತ್ತು DEF ತ್ರಿಭುಜಗಳಲ್ಲಿ ಕೋನಗಳು ಏನಾಗಿದೆ, ಅನುರೂಪ ಕೋನಗಳು ಅಂದರೆ A ಕೋನಕ್ಕೆ D ಕೋನ, B ಕೋನಕ್ಕೆ E ಕೋನ, C ಕೋನಕ್ಕೆ F ಕೋನ ಸಮ ಆಗಿದೆ. ಸಮ ಆಗಿರೋದ್ರಿಂದ ನಾವು ಏನನ್ನ ಸಾಧನೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನುರೂಪ ಬಾಹುಗಳ ಅಳತೆ ಏನಾಗಿರುತ್ತೆ, ಸಮಾನುಪಾತದಲ್ಲಿ ಇರುತ್ತದೆ. ಅಂದರೆ AB ಗೆ DE, BC ಗೆ EF, AC ಗೆ DF ಅಂತ ಬರಿತೀವಿ. ಬರೆದು ಆದಮೇಲೆ ರಚನೆ ಬರಿಬೇಕು. ನೆಕ್ಸ್ಟ್ ಯಾವುದನ್ನು ಬರಿಬೇಕು, ರಚನೆ ಬರಿಬೇಕು. ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗಿದೆ ಹಾಗೆ ಬರೀರಿ. ರಚನೆ ಒಳಗೆ DP = AB, DP = AB, DQ = AC, DQ = AC ಆಗುವಂತೆ PQ ವನ್ನು ಸೇರಿಸಿ, ಸೇರಿಸಿ. AB ಲೆಂತ್ ಎಷ್ಟಿದೆನೋ ಅಷ್ಟು ಅಳತೆ ಮಾಡಿಕೊಂಡು DE ಮೇಲೆ P ಬಿಂದುವನ್ನು ಗುರುತಿಸ್ಬೇಕು. AC ಅಳತೆ ಎಷ್ಟಿದೆನೋ ಅಷ್ಟು ಗುರ್ತು ಮಾಡಿಕೊಂಡು DF ಮೇಲೆ Q ಬಿಂದುವನ್ನು ಗುರುತಿಸ್ಬೇಕು. ಈ PQ ಅನ್ನು ಏನು ಮಾಡಬೇಕು, ನಾನು ಸೇರಿಸ್ಬೇಕು. PQ ಅನ್ನು ಸೇರಿಸ್ಬೇಕು. ಇದಕ್ಕೆ ನಾವೇನಂತ ಕರಿತೀವಿ, ರಚನೆ ಅಂತ ಕರಿತೀವಿ. ನೆಕ್ಸ್ಟು ಸಾಧನೆಗೆ ಬಂದಾಗ, ಸಾಧನೆ ಮಾಡಬೇಕಾದ್ರೆ ನಾನೇನು ಮಾಡಬೇಕು, ಕೋನ B = ಕೋನ P, ಕೋನ B = ಇದಕ್ಕೆ ಸಂಬಂಧಪಟ್ಟಿದ್ದು E ಅಂದರೂ ಒಂದೇ, P ಅಂದರೂ ಒಂದೇ. ಕೋನ B = ಕೋನ P, ದಟ್ ಈಸ್ ಈಕ್ವಲ್ ಟು ಏನು, ಕೋನ E. ಈ B ಕೋನ E ಕೋನಕ್ಕೂ ಸಮ ಮತ್ತು P ಕೋನಕ್ಕೂ ಸಮ. ಕಾರಣ ಏನು, PQ ∥ EF, PQ ∥ EF. ಇದು ಇದಕ್ಕೆ ಏನಾಗಿದೆ, ಪ್ಯಾರಲಲ್ ಆಗಿದೆ, ಸಮಾನಾಂತರ ಆಗಿದೆ. ಆದ್ದರಿಂದ B ಕೋನ P ಕೋನಕ್ಕೂ ಸಮ, E ಕೋನಕ್ಕೂ ಸಮ. ದೇರ್ಫೋರ್ ಆದ್ದರಿಂದ ಏನಾಗುತ್ತೆ, ಅನುಪಾತ ಹಾಕಿದರೆ DP/PE, DP/PE = DQ/QF. ಪ್ರಮೇಯದ ಪ್ರಕಾರ, ಕಾರಣ ಏನು ಬರಿತೀರಾ, ಪ್ರಮೇಯ ಅಂತ ಬರಿಬೇಕು, ಸಮಾನುಪಾತತೆಯ ಪ್ರಮೇಯ. ದೇರ್ಫೋರ್ DP/PE = DQ/QF. ಕಾರಣ ಏನು ಬರಿತೀರಾ, ಪ್ರಮೇಯ ಅಂತ ಬರಿತೀರಾ. ದೇರ್ಫೋರ್ ನಾವು ಅದ್ರ ಬದಲು ಏನು ಬರಿಬೋದು, AB ಬರಿಬೋದು. DP ಬದಲು ಏನು ಬರಿಬೋದು, AB ಬರಿಬೋದು. AB/DE = AC/DF, DQ ಬದಲು AC ಬರಿಬೋದು. AC/DF, AC/DF. Therefore AB/DE = BC/EF, BC/EF. ಇದು ಇದಕ್ಕೆ ಸಮ ಆಗಿರೋದ್ರಿಂದ ಇದು ಏನಾಗುತ್ತೆ, BC/EFಗೆ ಸಮನಾಗುತ್ತೆ. Therefore AB/DE = BC/EF = AC/DF, AC/DF. ಆದ್ದರಿಂದ ಒಂದು ತ್ರಿಭುಜದ ಬಾಹುಗಳ ಅನುಪಾತ ಏನಾಗಿರುತ್ತೆ, ಸಮಾನುಪಾತದಲ್ಲಿ ಇರುತ್ತದೆ. ರಚನೆ ಆದಮೇಲೆ ಸಾಧನೆ ಮಾಡಬೇಕಾದ್ರೆ ಕೋನ B ಅನ್ನೋದು ಕೋನ Pಗೂ ಸಮ ಆಗಿದೆ, ಕೋನ Eಗೂ ಸಮ ಆಗಿದೆ. ದೇರ್ಫೋರ್ ಕೋನ B = ಕೋನ P, ದಟ್ ಈಸ್ ಈಕ್ವಲ್ ಟು ಕೋನ E. ಕಾರಣ ಏನು, PQ ∥ EF. ದೇರ್ಫೋರ್ DP/PE = DQ/QF. ಕಾರಣದ ಪ್ರಮೇಯದ ಪ್ರಕಾರ ಅನುಪಾತವನ್ನು ಹಾಕಿದ್ದೀವಿ. ದೇರ್ಫೋರ್ AB/DE = AC/DF,
DF. ಅದೇ ಥರ AB/DE ಇಸ್ ಈಕ್ವಲ್ ಟು BC ಬೈ EF ಆಗಿರೋದ್ರಿಂದ ಈ ಮೂರು ಬಾಹುಗಳ ಅನುಪಾತ ಏನಾಗಿರುತ್ತದೆ? ಸಮಾನುಪಾತದಲ್ಲಿ ಇರುತ್ತದೆ. ಇದಕ್ಕೆ ನಾವು ಕೋನ 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 ನಿರ್ಧಾರಕ ಗುಣದ ಅನುಪಾತ ಅಂತ ಹೇಳಿ ಕರಿತೀವಿ. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾದರೆ ಅವುಗಳ ಬಾಹುಗಳ ಅನುಪಾತ ಏನಾಗಿರುತ್ತದೆ? ಸಮಾನುಪಾತದಲ್ಲಿ ಇರುತ್ತದೆ. ದತ್ತ ಬರ್ದಿರ್ತೀರ ABC ತ್ರಿಭುಜ ಮತ್ತೆ DEF ತ್ರಿಭುಜದಲ್ಲಿ A ಕೋನ D ಕೋನಕ್ಕೆ, B ಕೋನ E ಕೋನಕ್ಕೆ, C ಕೋನ F ಕೋನಕ್ಕೆ. ಅದೇ ಥರ ಸಾಧನೀಯ ಬರೆದಾಗ ABಗೆ DE, BCಗೆ EF, ACಗೆ DF ಅಂತ ತೋರಿಸ್ಬೇಕು. ರಚನೆ AB ಅಳತೆ ಎಷ್ಟಿದೆನೋ ಅಷ್ಟು ತಗೊಂಡು DE ಮೇಲೆ P ಬಿಂದು ಗುರುತಿಸ್ಬೇಕು. AC ಅಳತೆ ಎಷ್ಟಿದೆನೋ ಅಷ್ಟು ತಗೊಂಡು DF ಮೇಲೆ Q ಬಿಂದು ಗುರುತಿಸಿ ಇವೆರಡನ್ನು ಏನು ಮಾಡಬೇಕು? ಸೇರಿಸ್ಬೇಕು. ನೆಕ್ಸ್ಟ್ ಸಾಧನೆ ಒಳಗೆ ಕೋನ B ಅನ್ನೋದು Pಗೂ ಸಮ, Eಗೂ ಸಮ. ಯಾಕೆ? PQ ಈಸ್ ಪ್ಯಾರಲಲ್ ಟು EF. ದೇರ್ಫೋರ್ ಪ್ರಮೇಯದ ಪ್ರಕಾರ DP/PE ಇಸ್ ಈಕ್ವಲ್ ಟು DQ/QF. ಅದನ್ನೇ ನಾವು ಯಾವ ಥರ ಹಾಕ್ಬೋದು? ಅರ್ಧ ಅಂದ್ರೂ ಒಂದೇ, ಪೂರ ಅಂದ್ರೂ ಒಂದೇ. AB/DE ಇಸ್ ಈಕ್ವಲ್ ಟು AC/DF ದಟ್ ಈಸ್ ಈಕ್ವಲ್ ಟು BC/EF. ಇದು ಎಷ್ಟನೇ ಪ್ರಮೇಯ? ಪ್ರಮೇಯ 2.3. ಇದು ಎಕ್ಸಾಮಿಗೆ ಇರ್ತಕ್ಕಂತಹ ಪ್ರಮೇಯ. 2.1 ಆದಮೇಲೆ 2.3 ಪ್ರಮೇಯ. ಇದು ಪರೀಕ್ಷೆಗೆ ಇರ್ತಕ್ಕಂಥದ್ದು. 4 ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ. ಆದ್ರಿಂದ ಬರ್ಕೊಂಡಾದ್ಮೇಲೆ ಮತ್ತೆ ಒಂದ್ಸಲ ಏನು ಮಾಡ್ರಿ, ಇದನ್ನ ಕಲೀರಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಮೇಯ 2.4. ನೆಕ್ಸ್ಟ್ ಬರ್ತಕ್ಕಂಥ ಪ್ರಮೇಯ 2.4. ಅದಕ್ಕೆ ಬಾಹು 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 ಅಂದ್ರೆ ಏನು? ಸೈಡ್ ಅಥವಾ SSS ನಿರ್ಧಾರಕ ಗುಣ ಅಂತ ಕರಿತೀವಿ. ಈ ಪ್ರಮೇಯ ಎಕ್ಸಾಮಿಗಿಲ್ಲ, ಸ್ಟೇಟ್ಮೆಂಟ್ ಮಾತ್ರ ಇದೆ ಅಷ್ಟೇನೆ. ಆದ್ರಿಂದ ನಾವು ಸ್ಟೇಟ್ಮೆಂಟ್ ಅನ್ನ ಬರ್ಕೊಳ್ಳೋಣ. ಅದಕ್ಕೆ 1 ಮಾರ್ಕ್ಸಿಗೆ ಕೇಳಿದ್ರೆ ನಿಮಗೆ SSS ನಿರ್ಧಾರಕ ಗುಣ ಅಂತ ಕೇಳ್ತಾರೆ. ಪ್ರಮೇಯ 2.4. ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ ಮೂರು ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ. ಹಿಂದಿಂದು ಮಾಡಿದ್ದು ಯಾತ್ರ ಬಗ್ಗೆ? ನಾವು ಕೋನದ ಬಗ್ಗೆ. ಇದು ಯಾತ್ರ ಬಗ್ಗೆ? ಬಾಹು ಬಗ್ಗೆ. ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ ಅವುಗಳ ಅನುರೂಪ ಕೋನ ಏನಾಗಿರುತ್ತೆ? ಸಮನಾಗಿರುತ್ತೆ. ಅದರಲ್ಲಿ ಅನುರೂಪ ಕೋನ ಸಮ ಆಗಿದ್ರೆ ಬಾಹು ಸಮ ಆಗಿರುತ್ತೆ. ಇದರಲ್ಲಿ ಅನುರೂಪ ಬಾಹು ಸಮ ಆಗಿದ್ರೆ ಕೋನ ಸಮನಾಗಿರುತ್ತೆ. ಇದಕ್ಕೆ ಏನಂತ ಕರಿತೀವಿ ನಾವು? ಈ ನಿರ್ಧಾರಕ ಗುಣವನ್ನು SSS ಬಾಹು 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 SSS
ಅಥವಾ ಬಾಹು 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 ನಿರ್ಧಾರಕ ಗುಣ ಎನ್ನುವರು. ಬಾಹು 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 ಎಸ್ ನಿರ್ಧಾರಕ ಗುಣ ಎನ್ನುವರು. ಚಿತ್ರದಲ್ಲಿ 2 ತ್ರಿಭುಜ ಬರ್ಕೋಬೇಕು. ಒಂದು ABC, ಇನ್ನೊಂದು DEF. ಒಂದು ABC, ಇನ್ನೊಂದು DEF. ಇಲ್ಲಿ ನಾವು ಬಿಂದುಗಳನ್ನು ಗುರುತಿಸ್ಬೇಕು, P ಮತ್ತು Q ಅಂತ. ಇದರೊಳಗೆ ನಾವು ಅದ್ರ ಪ್ರಕಾರ ಬರೆದ್ರೆ, ಆದರೆ ಇದು ಹೆಂಗಿದೆ ಹಂಗೆ ಬರ್ಕೊಂಡು ನೋಡ್ಕೊಳ್ಳೋಣ. ಆದರೆ ಎಕ್ಸಾಮಿಗೆ ಈ ಪ್ರಮೇಯ ಬಂದಿಲ್ಲ. ಪ್ರಮೇಯ 2.1 ಆದಮೇಲೆ 2.3 ಇರೋದು. ಆದ್ದರಿಂದ ದತ್ತವನ್ನು ಏನಂತ ಬರಿತೀವಿ? ABC ತ್ರಿಭುಜ ಮತ್ತು ಇನ್ನೊಂದು ತ್ರಿಭುಜ ಯಾವುದು? DEF ತ್ರಿಭುಜಗಳಲ್ಲಿ ABC ತ್ರಿಭುಜ ಮತ್ತು DEF ತ್ರಿಭುಜಗಳಲ್ಲಿ ಬಾಹುಗಳನ್ನು ಬರಿಬೇಕು. ಅನುರೂಪ ಬಾಹು ಅಂದರೆ ABಗೆ DE = BCಗೆ EF ದಟ್ = ACಗೆ ಯಾವುದು? DF. ACಗೆ ಯಾವುದು? DF. ಇದಕ್ಕೆ ಅನುರೂಪ ಬಾಹುಗಳು ಅಂತ ಕರಿತೀವಿ. ಇದರಲ್ಲಿ ನಾವು ನೆಕ್ಸ್ಟು ಸಾಧನೀಯ ಏನು? ಅನುರೂಪ ಕೋನಗಳನ್ನು ಸಮ ಅಂತ ಹೇಳಬೇಕು. ಅನುರೂಪ ಕೋನ ಅಂದರೆ ಯಾವುದು? ಕೋನ ಎಗೆ ಕೋನ D, ಕೋನ ಬಿಗೆ ಕೋನ E, ಕೋನ ಸಿಗೆ ಕೋನ F. ಇದಕ್ಕೇನಂತ ಕರಿತೀವಿ? ಅನುರೂಪ ಕೋನಗಳು. ನೆಕ್ಸ್ಟ್ ರಚನೆ. DP = AB ಮತ್ತು DQ = AC ಆಗುವಂತೆ PQ ಬಿಂದು ಗುರುತಿಸಿ ಸೇರಿಸಿ. PQ ಬಿಂದು ಗುರುತಿಸಿ ಸೇರಿಸಿ. ನೆಕ್ಸ್ಟ್ ಸಾಧನೆ ನೋಡ್ರಿ. ಈ ಪ್ರಮೇಯ ಯಾತ್ರ ಮೇಲಿದೆ? ಬಾಹುಗಳ ಮೇಲೆ ಇದೆ. ಅನುರೂಪ ಬಾಹುಗಳ ಸಮನಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟ ಅನುರೂಪ ಕೋನಗಳು ಏನಾಗಿರುತ್ತದೆ? ಸಮನಾಗಿರುತ್ತದೆ. ಆದ್ದರಿಂದ ABC ಮತ್ತು DEF ತ್ರಿಭುಜಗಳಲ್ಲಿ ಅನುರೂಪ ಬಾಹು ಅಂದರೆ ABಗೆ DE, BCಗೆ EF, ACಗೆ DF. ಸಾಧನೆಯ ಏನು? ಅದಕ್ಕೆ ಸಂಬಂಧಪಟ್ಟಂಥ ಅನುರೂಪ ಕೋನ ಯಾವುದು? Aಗೆ D, Bಗೆ E, Cಗೆ F. ರಚನೆ ಒಳಗೆ DP = AB, DQ = AC ಆಗುವಂತೆ PQ ಬಿಂದುವನ್ನು ಗುರುತಿಸಿ ಏನು ಮಾಡಬೇಕು? ನಾನು ಸೇರಿಸಬೇಕು. ನೆಕ್ಸ್ಟು ಸಾಧನೆ ಒಳಗೆ ಏನು ಬರ್ಕೋಬೇಕು? DP/DE ಪೂರ ತಗೋಬೇಕು. DQ/DF = PQ/EF. ಆದರೆ ಆ ಥರ ಬರೆದ್ರು ಒಂದೇ, ಈ ಥರ ಬರೆದ್ರು ಒಂದೇ. DP/DE = BQ/DF = BC/EF. ಕಾರಣ ಏನು? BC = PQ. BC ಅನ್ನೋದು PQಗೆ ಸಮಾನಾಂತರ ಆಗಿರೋದ್ರಿಂದ ಎರಡೂ ಸಮ ಆಗಿರುತ್ತೆ. ಆದ್ದರಿಂದ ABC ತ್ರಿಭುಜ DPQ ತ್ರಿಭುಜಕ್ಕೆ ಸರ್ವಸಮ. ABC ತ್ರಿಭುಜ ಸರ್ವಸಮ DPQ ತ್ರಿಭುಜ. ದೇರ್ಫೋರ್ ಕೋನ A = ಕೋನ D, ಕೋನ B = ಕೋನ E, ಕೋನ C = ಕೋನ F. ಸಾಧನೆ ಮಾಡಬೇಕಾದ್ರೆ ಏನು ಮಾಡಬೇಕು? DP/DE = DQ/DF PQ/EF. ಯಾವ ಪ್ರಮೇಯದ ಪ್ರಕಾರ? ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಏನು ಹಾಕಿದ್ದೀವಿ ನಾವು? ಅನುಪಾತವನ್ನು ಹಾಕಿದ್ದೀವಿ. ಆದರೆ DP/DE = DQ/DF PQ/EF ಅಂದರೂ ಒಂದೇ, BC/EF
ಇ ಎಫ್ ಅಂದ್ರೂ ಒಂದೇ, ಯಾಕಂದರೆ ಬಿ ಸಿ ಅನ್ನೋದು ಪಿ ಕ್ಯೂಗೆ ಏನಾಗಿದೆ, ಸಮ ಆಗಿದೆ. ಆದ್ದರಿಂದ ಈ ಎ ಬಿ ಸಿ ತ್ರಿಭುಜ ಡಿ ಪಿ ಕ್ಯೂ ತ್ರಿಭುಜಕ್ಕೆ ಸರ್ವಸಮ ಆಗಿರೋದ್ರಿಂದ ಎ ಕೋನ ಡಿ ಕೋನಕ್ಕೆ ಸಮ, ಬಿ ಕೋನ ಇ ಕೋನಕ್ಕೆ ಸಮ, ಸಿ ಕೋನ ಎಫ್ ಕೋನಕ್ಕೆ ಸಮ. ಇದಕ್ಕೆ ಏನಂತ ಕರಿತೀವಿ ನಾವು? ಬಾಹು 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 ನಿರ್ಧಾರಕ ಗುಣ ಅಥವಾ ಬಾಹುಗಳ ಮೇಲಿನ ಪ್ರಮೇಯ ಅಥವಾ ಪ್ರಮೇಯ 2.4. ಈ ಪ್ರಮೇಯ ಎಕ್ಸಾಮಿಗಿಲ್ಲ, ಆದರೆ ನೀವು ಕೋನವನ್ನು ಯಾವ ಥರ ಮಾಡ್ಕೊಂಡಿದ್ರೋ, ಕೋನ ಸಮ ಆಗಿದ್ರೆ ಬಾಹು ಸಮ ಆಗಿರುತ್ತೆ, ಬಾಹುಗಳ ಅನುಪಾತ ಸಮ ಆಗಿರುತ್ತೆ. ಬಾಹುಗಳ ಅನುಪಾತ ಸಮ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನುರೂಪ ಕೋನ ಏನಾಗಿರುತ್ತೆ, ಸಮ ಆಗಿರುತ್ತೆ. ಎರಡಕ್ಕೂ ಸೇರಿಸ್ಬಿಟ್ಟು ಪ್ರಮೇಯ ಒಂದು 2.3 ಅಂತೀವಿ, ಇನ್ನೊಂದು ಪ್ರಮೇಯ 2.4 ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಇದಾದಮೇಲೆ ಪ್ರಮೇಯ 2.5. ಪ್ರಮೇಯ 2.5 ಇದು 2.4. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು? 2.5. ಪ್ರಮೇಯ 2.5 ಒಂದು ತ್ರಿಭುಜದ ಇದು ಪರೀಕ್ಷೆಗೆ ಇಲ್ಲ ನಿಮಗೆ. 2.4 ಇಲ್ಲ, 2.5 ಇಲ್ಲ. ಒಂದು ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾಗಿದ್ದು ಆ ಕೋನಗಳನ್ನು ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಈ ನಿರ್ಧಾರಕ ಗುಣಕ್ಕೆ ಬಾಹು ಕೋನ ಬಾಹು, ಒಂದು ಬಾಹು ಒಂದು ಕೋನ ಮತ್ತೆ ಒಂದು ಬಾಹು ಅಂದರೆ ಎರಡು ಬಾಹುಗಳನ್ನು ಸೇರಿಸಿದಾಗ ನಮಗೆ ಏನು ಸಿಗುತ್ತೆ? ಒಂದು ಕೋನ ಸಿಗುತ್ತೆ. ಎರಡು ಬಾಹುಗಳನ್ನು ಸೇರಿಸಿದಾಗ ನಮಗೆ ಒಂದು ಕೋನ ಸಿಗುತ್ತೆ. ಆದ್ದರಿಂದ ಇದಕ್ಕೆ ಬಾಹು ಕೋನ ಬಾಹು ಅಂದರೆ SAS ಅಂತ ಕರಿತೀವಿ. ಸೈಡ್ ಆ್ಯಂಗಲ್ ಸೈಡ್ SAS ನಿರ್ಧಾರಕ ಗುಣ ಅಂತ ಕರಿತೀವಿ. ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾಗಿದ್ದು ಆ ಕೋನಗಳನ್ನು ಉಂಟು ಮಾಡಿರುವ ಬಾಹುಗಳ ಅನುಪಾತ ಏನಾಗಿರಬೇಕು?
ಸಮ ಆಗಿದ್ದರೆ ಆ ಎರಡೂ ತ್ರಿಭುಜಗಳು ಏನಾಗಿರುತ್ತವೆ, ಸಮರೂಪಿಗಳಾಗಿರುತ್ತವೆ. ಚಿತ್ರದಲ್ಲಿ ಸೇಮ್ ಚಿತ್ರ ಬರಿಬೇಕು. ಒಂದು ABC ಮತ್ತು ಒಂದು ಯಾವುದು DEF. ABC ಮತ್ತು DEF. ಇಲ್ಲಿ ಏನು ಮಾಡಬೇಕು, ನಾನು P ಮತ್ತು Q ಬಿಂದುವನ್ನು ಗುರುತಿಸ್ಬೇಕು. P ಮತ್ತು Q ಬಿಂದುವನ್ನು ಗುರುತಿಸ್ಬೇಕು. ದತ್ತ ಏನಾಗುತ್ತೆ, ABC ಮತ್ತು DEF ತ್ರಿಭುಜಗಳಲ್ಲಿ ABC ಮತ್ತು DEF ತ್ರಿಭುಜಗಳಲ್ಲಿ AB/DE is equal to AC/DF. AB/DE is equal to AC/DF. ಒಂದಕ್ಕಿಂತ ಏನಾಗಿರ್ಬೇಕು, ಇದು ಕಡಿಮೆ ಆಗಿರಬೇಕು, ಲೆಸ್ ದೆನ್ 1. ಮತ್ತು ಕೋನ A is equal to ಕೋನ D. ಅಂದರೆ ಎರಡು ಬಾಹು ಒಂದು ಕೋನ, ಎರಡು ಬಾಹು ಒಂದು ಕೋನ. ನೋಡ್ರಿ, AB ಬಾಹು ಮತ್ತು AC ಬಾಹು ಇದೆ. AB ಬಾಹು ಮತ್ತು AC ಬಾಹು, DE ಬಾಹು ಮತ್ತು DF ಬಾಹು. ಈ ಎರಡು ಬಾಹುಗಳಿಗೆ ಸಂಬಂಧಪಟ್ಟಿದ್ದು ಕೋನ ಯಾವುದು, A. ಈ ಎರಡು ಬಾಹುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೋನ ಯಾವುದು, D. ಆದ್ದರಿಂದ AB/DE is equal to AC/DF. therefore ಕೋನ A is equal to ಕೋನ D. ಅಂದರೆ ಎರಡು ಬಾಹು, ಆ ಎರಡು ಬಾಹುಗಳಿಂದ ಉಂಟಾಗಿರ್ತಕ್ಕಂತಹ ಕೋನ ಏನಾಗಿರುತ್ತದೆ, ಸಮನಾಗಿದ್ದರೆ ಆ ಎರಡೂ ತ್ರಿಭುಜಗಳು ಏನಾಗಿರುತ್ತೆ, ಆವಾಗ ಸರ್ವಸಮ ಆಗಿರುತ್ತದೆ ಅಥವಾ ಸಮರೂಪಿಗಳಾಗಿರುತ್ತದೆ. ಆದ್ದರಿಂದ ಸಾಧನೀಯ ಏನು, ಸಾಧನೀಯ ಎರಡೂ ತ್ರಿಭುಜಗಳು ಏನಂತ ಬರಿಬೇಕು ನಾವು, ಸರ್ವಸಮ. ABC ಮತ್ತು DEF. therefore ABC ತ್ರಿಭುಜ ಸರ್ವಸಮ DEF ತ್ರಿಭುಜ. ನೀವು ರಚನೆ ಬರಿಬೇಕಾದ್ರೆ ಸೇಮ್ ಅದೇ ಥರ ಏನಂತ ಬರಿತೀರಾ, ರಚನೆಯನ್ನು ಬರಿಬೇಕಾದ್ರೆ AB is equal to DP, AC is equal to DQ ಆಗುವಂತೆ PQ ಬಿಂದುವನ್ನು ಗುರುತಿಸಿ, PQ ಬಿಂದುವನ್ನು ಗುರುತಿಸಿ PQ ಸೇರಿಸಿ, PQ ಅನ್ನು ಏನು ಮಾಡಬೇಕು, ನಾನು ಸೇರಿಸ್ಬೇಕು. ಇದು ಪ್ರಮೇಯ ಇರೋದೇನು, ಎರಡು ಬಾಹು ಒಂದು ಕೋನ, ಎರಡು ಬಾಹು ಒಂದು ಕೋನ ಸಮನಾಗಿದ್ದರೆ ಎರಡೂ ತ್ರಿಭುಜ ಏನಾಗಿರುತ್ತದೆ, ಸರ್ವಸಮ ಆಗಿರುತ್ತದೆ. ಅದ್ರ ಪ್ರಕಾರ ABC ಮತ್ತು DEF ತ್ರಿಭುಜಗಳಲ್ಲಿ ಯಾವ ಎರಡು ಬಾಹು ತಗೊಂತೀರಾ, AB/DE is equal to AC/DF. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೋನ ಯಾವುದು, ಕೋನ A is equal to ಕೋನ D. ಸಾಧನೀಯ ಏನು, ABC ತ್ರಿಭುಜ ಸರ್ವಸಮ DEF ತ್ರಿಭುಜ. ರಚನೆ ಏನು, AB is equal to DP, AC is equal to DQ ಆಗುವಂತೆ ಏನು ಮಾಡಬೇಕು, ನಾನು P ಮತ್ತು PQ ಬಿಂದುವನ್ನು ಗುರುತಿಸಿ ಸೇರಿಸಬೇಕು. ನೆಕ್ಸ್ಟು ಸಾಧನೆ ಒಳಗೆ PQ ಪ್ಯಾರಲಲ್ ಟು EF. PQ ಅನ್ನೋದು ಯಾವುದಕ್ಕೆ ಪ್ಯಾರಲಲ್ ಆಗಿದೆ, EFಗೆ ಪ್ಯಾರಲಲ್ ಆಗಿದೆ. therefore ABC ತ್ರಿಭುಜ ಹಿಂದಿನ ಮಾಡಿದ್ವಿ ನಾವು, ABC ತ್ರಿಭುಜ ಸರ್ವಸಮ DPQ ತ್ರಿಭುಜ. ಪ್ರಮೇಯ 2.4ರಲ್ಲಿ ಮಾಡಿದ್ವಿ. therefore PQ ಪ್ಯಾರಲಲ್ ಟು EF ಆದಾಗ PQ ಪ್ಯಾರಲಲ್ ಟು EF ಅಂತ ಹೇಳ್ಬೋದು, ಅಥವಾ PQ ಪ್ಯಾರಲಲ್ ಟು EF is ಪ್ಯಾರಲಲ್ ಟು BC ಆದಾಗ ABC ತ್ರಿಭುಜ ಸರ್ವಸಮ DPQ ತ್ರಿಭುಜ ಆಗೋದ್ರಿಂದ ಕೋನ A is equal to ಕೋನ D, ಕೋನ A is equal to ಕೋನ D. ಅದೇ ಥರ ಕೋನ B is equal to ಕೋನ P, ಕೋನ B is equal to ಕೋನ P, ಕೋನ C is equal to ಕೋನ Q, ಕೋನ C is equal to ಕೋನ Q. therefore ಎರಡು ಬಾಹು ಮತ್ತು ಕೋನಗಳು ಸಮನಾಗಿರೋದ್ರಿಂದ ABC ತ್ರಿಭುಜ ಸರ್ವಸಮ DEF ತ್ರಿಭುಜ.
DPQ ತ್ರಿಭುಜ ABC ತ್ರಿಭುಜ DPQ ತ್ರಿಭುಜಕ್ಕೆ ಸರ್ವಸಮ ಆಗಿರೋದ್ರಿಂದ ಇದೇ ABC ತ್ರಿಭುಜ ಯಾವುದಕ್ಕೆ ಸರ್ವಸಮ ಆಗಿರುತ್ತೆ? DEF ತ್ರಿಭುಜಕ್ಕೆ ಏನಾಗಿರುತ್ತೆ? ಸರ್ವಸಮ ಆಗಿರುತ್ತದೆ. ಇದಕ್ಕೆ ಏನಂತ ಕರಿತೀವಿ ನಾವು? ಬಾಹು ಕೋನ ಬಾಹು. ಬಾಹು ಕೋನ ಬಾಹು ನಿರ್ಧಾರಕ ಗುಣ ಅಂದ್ರೆ ಒಂದು ತ್ರಿಭುಜದ ಒಂದು ಕೋನ ಮತ್ತೆ ಆ ಬಾಹುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದು ತ್ರಿಭುಜದ ಕೋನಕ್ಕೆ ಸಮನಾಗಿದ್ದರೆ ಆ ಎರಡೂ ತ್ರಿಭುಜಗಳು ಏನಂತ ಕರಿಬೇಕು? ಸರ್ವಸಮ ಅಂತ ಹೇಳಬೇಕು. ಅದ್ರ ಪ್ರಕಾರ ABC ತ್ರಿಭುಜ ಮತ್ತೆ DEF ತ್ರಿಭುಜಗಳಲ್ಲಿ AB ಡಿವೈಡೆಡ್ ಬೈ DE, AB ಬಾಹು ಮತ್ತೆ DE ಬಾಹು, AC ಬಾಹು ಮತ್ತೆ DF ಬಾಹು, ಎರಡು ಬಾಹು. ಈ ಎರಡು ಬಾಹುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೋನ ಯಾವುದು? ಕೋನ A ಮತ್ತೆ ಕೋನ D. ಇದು ದತ್ತ ಸಾಧನೆಯ ಸಮನಾಗಿದ್ರೆ ಈ ಎರಡೂ ತ್ರಿಭುಜಗಳು ಏನಂತ ಹೇಳಬೇಕು? ಸರ್ವಸಮ. ABC ತ್ರಿಭುಜ ಸರ್ವಸಮ DEF ತ್ರಿಭುಜ. therefore ರಚನೆ ಒಳಗೆ AB is equal to DP, AC is equal to DQ ಆಗುವಂತೆ P ಮತ್ತು Q ಬಿಂದುವನ್ನು ಗುರುತಿಸಿ PQ ಅನ್ನು ಏನು ಮಾಡ್ಬೇಕು? ನಾನು ಸೇರಿಸ್ಬೇಕು. ಸೇರಿಸಿದಾಗ ಸಾಧನೆ ಒಳಗೆ ನಂಗೆ ಗೊತ್ತಿದೆ PQ is parallel to EF, ಅದೇ EF is parallel to BC. ಆದ್ರಿಂದ ABC ತ್ರಿಭುಜ DPQ ತ್ರಿಭುಜಕ್ಕೆ ಸರ್ವಸಮ ಆಗೋದ್ರಿಂದ ಕೋನ A ಕೋನ D ಗೆ ಸಮ, ಕೋನ B ಕೋನ P ಗೆ ಸಮ, ಕೋನ C ಕೋನ Q ಗೆ ಸಮ. ಆದ್ರಿಂದ ABC ತ್ರಿಭುಜ ಸರ್ವಸಮ DEF ತ್ರಿಭುಜ. ABC ತ್ರಿಭುಜ DPQ ಗೆ ಸರ್ವಸಮ ಆಗೋದ್ರಿಂದ ABC ತ್ರಿಭುಜ DEF ತ್ರಿಭುಜಕ್ಕೂ ಏನಾಗಿರುತ್ತೆ? ಸರ್ವಸಮ ಆಗಿರುತ್ತೆ. ಯಾಕೆಂದ್ರೆ ಕೋನ E ಮತ್ತೆ ಕೋನ P ಕೋನ B ಗೆ ಸಮ, ಕೋನ F ಮತ್ತೆ ಕೋನ Q ಕೋನ C ಗೆ ಸಮ. ಆದ್ರಿಂದ ಎರಡು ಕೋನಗಳು ಸಮನಾಗಿರೋದ್ರಿಂದ ಎರಡು ಬಾಹು ಎರಡು ಕೋನ, ನೆಕ್ಸ್ಟ್ ಒಂದು ಬಾಹು ಒಂದು ಕೋನ ಅಂದ್ರೆ ಮೂರು ಬಾಹು ಮೂರು ಕೋನ ಸಮ ಆಗಿರೋದ್ರಿಂದ ನಾವೇನಂತ ಹೇಳ್ತೀವಿ? ಎರಡೂ ತ್ರಿಭುಜಗಳು ಸರ್ವಸಮ ಅಂತ ಹೇಳ್ತೀವಿ. ಇದಕ್ಕೆ ಏನಂತ ಕರಿತೀವಿ ನಾವು? ಬಾಹು ಕೋನ ಬಾಹು ಅಥವಾ SAS ನಿರ್ಧಾರಕ ಗುಣ ಅಂತ ಹೇಳಿ ಕರಿತೀವಿ. ನಾವು ಮೂರು ನಿರ್ಧಾರಕ ಗುಣಗಳನ್ನ ಹೇಳಿದ್ವಿ. ಒಂದು ಕೋನ ಕೋನ ಕೋನ, ಮತ್ತೆ ಒಂದು ಬಾಹು ಬಾಹು ಬಾಹು, ನೆಕ್ಸ್ಟ್ ಬಾಹು ಕೋನ ಬಾಹು, ನೆಕ್ಸ್ಟ್ ಯಾವುದು? ಬಾಹು ಕೋನ ಬಾಹು. SAS SSS AA. ಈ ಮೂರು ನಿರ್ಧಾರಕ ಗುಣಗಳ ಮೇಲೆ ನಾವು ಏನನ್ನ ಮಾಡಬೇಕು? ಅಭ್ಯಾಸದ ಲೆಕ್ಕಗಳನ್ನು ಮಾಡಬೇಕಾಗುತ್ತೆ. ಅಭ್ಯಾಸದ ಲೆಕ್ಕಗಳನ್ನು ಮಾಡಬೇಕಾದ್ರೆ ಈ ಮೂರು ಪ್ರಮೇಯಗಳಲ್ಲಿ ಬರ್ತಕ್ಕಂಥ ಗುಣಗಳನ್ನು ಉಪಯೋಗಿಸ್ಕೊಂಡು ಪ್ರಮೇಯ ಅಂತ ಕಾರಣವನ್ನು ಬರೆದು ಏನನ್ನ ಸಾಧನೆ ಮಾಡಿ ತೋರಿಸ್ಬೇಕು? ಲೆಕ್ಕಗಳನ್ನು ಮಾಡಬೇಕು. ಆ ಲೆಕ್ಕಗಳಿಗೆ ನೆಕ್ಸ್ಟ್ ಬರ್ತಕ್ಕಂಥ ಅಭ್ಯಾಸ ಯಾವುದು? ಅಭ್ಯಾಸ 2.3. ಅಭ್ಯಾಸ 2.3 ಇರ್ತಕ್ಕಂಥ ಲೆಕ್ಕಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಥ್ಯಾಂಕ್ ಯು.